ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ದಿ ಕಸ್ಪ್ಸ್ ಪೀಪಲ್. ಈ ದಿನ ನಾವು ಸ್ಪೌಸ್, ಹಸ್ಬೆಂಡ್ ಮತ್ತು ವೈಫ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಿದ್ದೀವಿ. ನಮ್ಮ ಒಂದು ಜಾತಕದಲ್ಲಿ ಲಗ್ನದಿಂದ 7ನೇ ಮನೆ ಸ್ಪೌಸ್ ಬಗ್ಗೆ ಹೇಳುತ್ತೆ. ಓಕೆ, ಹಸ್ಬೆಂಡ್ ಆರ್ ವೈಫ್ ಲಗ್ನದಿಂದ 7ನೇ ಮನೆ, ಹೆಣ್ಣಾದರೆ ಗಂಡು, ಗಂಡಾದರೆ ಹೆಣ್ಣು. ಓಕೆನಾ? ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಧಾರಕಾರಕ ಅಂತ ಕರಿತೀವಿ. ಜೈಮಿನಿ ಜ್ಯೋತಿಷ್ಯದ ಪ್ರಕಾರ ಧಾರಕಾರಕ ಯಾವ ಗ್ರಹ ನಮ್ಮ ಜಾತಕದಲ್ಲಿ ಬಹಳ ಕಡಿಮೆ ಡಿಗ್ರಿಲಿ ಇರುತ್ತಲ್ಲ, ತುಂಬಾ 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 ಕಡಿಮೆ ಡಿಗ್ರಿನಲ್ಲಿ ಇರ್ತಕ್ಕಂಥ ಗ್ರಹ ನಮ್ಮ ಜಾತಕಕ್ಕೆ ಧಾರಕಾರಕ ಆಗಿರುತ್ತೆ. ಓಕೆನಾ? ಬಹಳ ಕಡಿಮೆ ಡಿಗ್ರಿಲಿ ಇರ್ತಕ್ಕಂಥ ಗ್ರಹ ಅದು ನಮ್ಮ ಜಾತಕದಲ್ಲಿ ನಮ್ಮ ಪಾರ್ಟ್ನರ್ ಬಗ್ಗೆ ಹೇಳುತ್ತದೆ. ನಮಗೆ ಸಿಗ್ತಕ್ಕಂಥ ಜೀವನ ಸಂಗಾತಿ, ಹೆಂಡತಿ ಆಗಿರ್ಬೋದು, ಇಲ್ಲಾಂದ್ರೆ ಗಂಡ ಆಗಿರ್ಬೋದು, ಪತಿ ಆಗಿರ್ಬೋದು, ಇಲ್ಲಾಂದ್ರೆ ಪತ್ನಿ ಆಗಿರ್ಬೋದು, ಅದರ ಬಗ್ಗೆ ಧಾರಕಾರಕ ಮಾತಾಡುತ್ತೆ. ಧಾರಕಾರಕ ಕೂತಿರ್ತಕ್ಕಂಥ ಸ್ಥಳ, ಅವರ ಒಂದು ಮನಸ್ಥಿತಿ ಹೇಳುತ್ತೆ, ಯಾವ ಥರ ಇರುತ್ತೆ, ನಮ್ಮ ಒಂದು ರಿಲೇಷನ್ಶಿಪ್ ಅವ್ರ ಜೊತೆ ಹೇಗಿರುತ್ತೆ. ಧಾರಕಾರಕನ ಪ್ಲೇಸ್ಮೆಂಟ್ ಅದ್ರ ಬಗ್ಗೆ ಮಾತಾಡುತ್ತೆ. ಮೊದಲೇ ವಿಚಾರ. ಎರಡನೇ ವಿಚಾರ, 7ನೇ ಮನೆ ಅಧಿಪತಿಯ ಪ್ಲೇಸ್ಮೆಂಟ್ ಮತ್ತೆ 7ನೇ ಮನೆ ಅಧಿಪತಿ. ಓಕೆನಾ? ಇದು ನಮ್ಮ ಒಂದು ಆಪೋಸಿಟ್ ಪರ್ಸನ್ ಬಗ್ಗೆ ಮಾತಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 7ನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು, 7ನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ನಮ್ಮ ಒಂದು ಮ್ಯಾರೇಜ್ ಲೈಫ್ ಬಗ್ಗೆ, ಮ್ಯಾರೇಜ್ ಪಾರ್ಟ್ನರ್ ಬಗ್ಗೆ ಮಾತಾಡುತ್ತೆ. ಓಕೆನಾ? ಇನ್ನು ಸ್ಪಿರಿಚುವಲ್ ಸ್ಪೌಸ್ ಅಥವಾ ಸ್ಪಿರಿಚುವಲ್ ಹಸ್ಬೆಂಡ್ ಅಂತ ತಗೊಂಡಾಗ ಈ ಸ್ಪಿರಿಚುಯಾಲಿಟಿಗೆ ಕಾರಕ ಆಗಿರ್ತಕ್ಕಂಥ ಗ್ರಹಗಳು ಬಂದ್ಬಿಟ್ಟು 2. ಒಂದು ಕೇತು, ಇನ್ನೊಂದು ಗುರು. ಸೊ ನಿಮ್ಮ ಜಾತಕ ನೋಡ್ಕೊಳ್ಳಿ. ನಿಮ್ಮ ಧಾರಕಾರಕ ಏನಾದರೂ ಕೇತು ಜೊತೆ ಕೂತ್ಕೊಂಡ್ರೆ ಅಥವಾ ಕೇತುವಿನ ದೃಷ್ಟಿ ನಿಮ್ಮ ಧಾರಕಾರಕನ ಮೇಲೆ ಬಿದ್ದರೆ, ಯಾರ ಚಾನ್ಸಸ್ ನಿಮ್ಮ ಆಪೋಸಿಟ್ ಪರ್ಸನ್ ಅಂದ್ರೆ ವೈಫ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು, ಅವರು ದೇ ಮೈಟ್ ಬಿ ಎ ಸ್ಪಿರಿಚುವಲ್. ಫಸ್ಟ್ ಕಂಡೀಷನ್, ಬೋತ್ ಕೇತು ಮತ್ತೆ ಗುರು 2. ನೆಕ್ಸ್ಟ್, ಸಪ್ತಮಾಧಿಪತಿ ಜೊತೆ ಕೇತು ಕನೆಕ್ಷನ್ ಅಲ್ಲಿ ಇದ್ರೆ, ಧಾರಕಾರಕನ ಜೊತೆ ಕೇತು ಕನೆಕ್ಟ್ ಆಗಿದ್ದರೆ, ಕೇತುವಿನ ದೃಷ್ಟಿ ಧಾರಕಾರಕನ ಮೇಲೆ ಬಿದ್ದಿದ್ರೆ ಅಥವಾ ಸಪ್ತಮಾಧಿಪತಿ ಮೇಲೆ ಕೇತುವಿನ ದೃಷ್ಟಿ ಬಿದ್ದಿದ್ರೆ, ಸಪ್ತಮಾಧಿಪತಿ ನೆಕ್ಸ್ಟ್ ಸಪ್ತಮ ಅಂದ್ರೆ 7ನೇ ಮನೆ, 7ನೇ ಮನೆಯಲ್ಲಿ ಕೇತು ದೃಷ್ಟಿ ಬಿದ್ದರೆ ಅಥವಾ 7ನೇ ಮನೆಯಲ್ಲಿ ಕೇತು ಹೋಗಿ ಕೂತಿದ್ರೆ, ಇಟ್ ಶೋಸ್ ಸ್ಪಿರಿಚುವಲ್ ಪಾರ್ಟ್ನರ್. ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ 7ನೇ ಮನೆಯಲ್ಲಿ ಯಾವುದೋ ಗ್ರಹ ಬಂದು ಕೂತಿದೆ, ಅದ್ರ ಜೊತೆ ಕೇತು ಕೂತ್ಕೊಂಡಿದೆ ಅಥವಾ ಕೇತು ಅದ್ರ ಮೇಲೆ ದೃಷ್ಟಿ ಹಾಕ್ತಾ ಇದೆ, ಅದು ಕೂಡ ಸ್ಪಿರಿಚುವಲ್ ಪಾರ್ಟ್ನರ್ನ ಇಂಡಿಕೇಟ್ ಮಾಡುತ್ತೆ ವೀಕ್ಷಕರೇ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಮ್ಮ ಜಾತಕದಲ್ಲಿ ಒಂದು ಜಾತಕದಿಂದ ಆಪೋಸಿಟ್ ಪರ್ಸನ್ ಮ್ಯಾರೇಜ್ ಲೈಫ್, ಮ್ಯಾರೇಜ್ ಪಾರ್ಟ್ನರ್, ಗಂಡ ಅಥವಾ ಹೆಂಡತಿ, ಇದರ ಬಗ್ಗೆ ಮಾತಾಡ್ತಕ್ಕಂಥ ಗ್ರಹಗಳು ಮತ್ತೆ ಮನೆಗಳು ಯಾವುದು ಅಂದ್ರೆ 7ನೇ ಮನೆ ಧಾರಕಾರಕ, 7ನೇ ಮನೆ ಅಧಿಪತಿ ಮತ್ತೆ 7ನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು. ಇದು ಒಂದು ಜಾತಕದಲ್ಲಿ ಮ್ಯಾರೇಜ್ ಲೈಫ್, ಮ್ಯಾರೇಜ್ ಪಾರ್ಟ್ನರ್ ಬಗ್ಗೆ ಮಾತಾಡುತ್ತೆ. ವೈವಾಹಿಕ ಜೀವನ ಮತ್ತೆ ವಿವಾಹ, ಇದರ ಒಂದು ವಿಚಾರವಾಗಿ ಇದು ಮಾತಾಡುತ್ತೆ ಅಂತ ಹೇಳ್ತಾ ವೀಕ್ಷಕರೇ, ಮುಂದಿನ ಎಪಿಸೋಡ್ ಅಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ. See you in the next episode.